ಶಾರ್ಟ್ ಮೂವಿ ಎಲ್ಲ ಮಾಡಿದ್ವಿ, ಈ ರೀತಿ ಮಾಡಿದ್ವಿ ಅಂತ. ನಿಮಗೆ ಒಂದು ಶಾರ್ಟ್ ಮೂವಿಗೆ ಎಷ್ಟು ಕೊಡ್ತಾ ಇದ್ರಿ? ಕ್ವಶನ್. ಅಯ್ಯೋ ನಮ್ಗೆ ಅದನ್ನ ಸುಮ್ಮನೆ ಏನಕ್ಕೆ ಕೇಳಬೇಕು ಅಂದ್ರೆ ಹೇಳ್ಕೊಬಾರದು ಸರ್ ಅದನ್ನೆಲ್ಲ. ಈಗ ಒಂದು ಯೂಟ್ಯೂಬ್ ಅಲ್ಲಿ 1 ಮಿಲಿಯನ್ ಹೋದ್ರೆ ಎಷ್ಟು ಬರುತ್ತೆ, 2 ಮಿಲಿಯನ್ ಹೋದ್ರೆ ಗೊತ್ತಿರುತ್ತೆ ಅದು ನಾರ್ಮಲ್ ಆಗಿ. ಈಗ ನಿಮ್ಮ ಅಕೌಂಟ್ ನಾನು ಓಪನ್ ಮಾಡಿ ನೋಡಕ್ಕಾಗತ್ತಾ? ಏನೋ ಒಂದು ಕೊಡ್ತಾ ಇದ್ರು, ಅದನ್ನ ನಾವು ಪ್ರೀತಿಯಿಂದ ನೇಸ್ಕೊತಿದ್ವಿ. ಈಗ ನಾನು ಒಂಬಳೆ ಪ್ರೊಡಕ್ಷನ್ ಇಂದ ಕಾಂತಾರ ಮಾಡಿದ್ರು, ಬಜೆಟ್ ಎಷ್ಟಿತ್ತು ಫಸ್ಟ್ ಒನ್ಗೆ? 16 ಕೋಟಿನ ಎಷ್ಟು ಅಂತ ಹೇಳಿದ್ರು. ಅದ್ ಸಂಪಾದನೆ ಮಾಡಿದ್ದೆ ಎಷ್ಟು? ಅದ್ ನಾನು ಕೇಳಬಾರ್ದು. ಅದನ್ನ ನಮ್ಗೆ ಅಲ್ಲಿ ಚಾನ್ಸ್ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ. ನಮ್ಗೆ ಆ ಚಾನ್ಸ್ ಕೊಟ್ಟಿದ್ರು. ಈಗ ನಲ್ಲಿ ಮುಳೆ ಮಾಡ್ಬೇಕಾದಾಗ ಒಂದ್ ಸ್ವಲ್ಪ ಕೊಟ್ರು, ಯಾಕಂದ್ರೆ ಚಿಕನ್ ಮಟನ್ ಮುದ್ದೆ ರೈಸ್ ಅದನ್ನೆಲ್ಲ ಮಾಡ್ಬೇಕಾಯ್ತು, ಪೆಂಡಲ್ ಮಾಡಿಸ್ಬೇಕಾಯ್ತು, ಇದೆಲ್ಲ ಇತ್ತು. ಅವರೆಲ್ಲ ಕೊಡ್ತಾ ಇದ್ರು. ಅದ್ರಲ್ಲಿ ನಾವೇನು ಎಕ್ಸ್ಪ್ರೆಷನ್ ನಾನು ಮದರ್ ಪ್ರಾಮಿಸ್ ಇದುವರೆಗೂ ಆಗೈತೆ, ನಾನು 1 ರೂಪಾಯಿನೂ ಆ ಶಾರ್ಟ್ ಮೂವೀಸ್ ಮಾಡಿದಾಗ ಅಲ್ಲಿ ದುಡ್ಡಿಗಿಂತ ಅವಕಾಶ ನಮಗ್ ಬೇಕಾಗಿದ್ದೆ ಅದಲ್ಲ ಸರ್ ಅವಕಾಶ. ನಾನು 1 ರೂಪಾಯಿನೂ ಗಿಲ್ಲಿ ನಟ ಅದು ಇದುವರೆಗೂ ಆಗೈತೆ. ಗಿಲ್ಲಿ ನಟಿನ ಒಂದೇ 1 ರೂಪಾಯಿ ನಾನು ಯಾವತ್ತೂ ಇಸ್ಕೊಂಡಿಲ್ಲ. ನಾನು ಖರ್ಚು ಮಾಡಿದ್ದೀನಿ, ಯಾಕಂದ್ರೆ ಅವ್ನ ಸಿಚುವೇಶನ್ ಹಂಗಿತ್ತು, ನಾನು ಮಾಡಿದ್ದೀನಿ. ಅದು ಬಿಟ್ರೆ ನಮ್ಗೆ ಆ ಶಾರ್ಟ್ ಮೂವೀಸ್ ಇಂದ ಎಷ್ಟು ಬರುತ್ತೆ, ಎಷ್ಟು ಬಂತು, ನಮ್ಗೆ ಎಷ್ಟು ಕೊಟ್ರು, ಇದು ಯಾವುದು ಕೇಳಿಲ್ಲ ನಾವು. ಈಗ ಅವತ್ತು ನೋಡಿದೀರಾ ನೀವು? ಅವತ್ತು 1 ರೂಪಾಯಿಗೂ ಯೋಚನೆ ಮಾಡ್ತಾ ಇರೋದು. ಇವಾಗ ಇಷ್ಟು ದೊಡ್ಡ ಕಾರ್ ತಗೊಂಡಿದ್ದಾರೆ, ಇನ್ನು ಮನೆ ಬಿಗ್ ಬಾಸ್ ಹೋಗಿದ್ದಾರೆ, ಇನ್ನೂ ಹತ್ತಿರಕ್ಕೆ ಬೆಳಿತಾರೆ. ಜೊತೆಗೆ ಇದ್ಕೊಂಡು ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಅದನ್ನ ಪದಗಳನ್ನ ಹೆಂಗ್ ಹೊರತು ಹೊರಗಡೆ ಮಾಡ್ತೀರಾ ಸರ್? ಎಷ್ಟು ಹೆಮ್ಮೆ ಇದೆ ಆಗಲ್ಲ. ಅವ್ರ ಭಯ ಏನಾದ್ರು ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಒಂದ್ಸರಿ ಹಗ್ ಮಾಡ್ತೀವಿ. ಹಗ್ ಮಾಡಿ ಒಳ್ಳೆ ಅಡ್ಗೆ ಮಾಡ್ತೀವಿ. ನಮ್ಗೆ ಯಾವ ಮಟನ್ ಬೇಕು ಅದೇ ಮಟನ್ ತಗೋಬರ್ತೀವಿ, ಯಾವ ಚಿಕನ್ ಬೇಕು ಅದೇ ಹೊಡಿಸ್ತೀವಿ. ಆರಾಮ್ ಒಳ್ಳೆ ಮುದ್ದೆ ರೈಸ್ ಮಾಡ್ತೀವಿ. ನನ್ನ ಸ್ನೇಹಿತರೆಲ್ಲ ಇದ್ದಾರೆ ಒಳ್ಳೆ ಕುಕ್ಕರ್ಸ್. ನಾವ್ ಯಾವತ್ತು ಹೋಟ್ಲ್ ಗಿಟ್ಲು ಊಟ ಮಾಡೋಂತ ಇವರಲ್ಲ. ನನಗೆ ಮುದ್ದೆ ಮಾಡೋಕ್ಕೆಲ್ಲ ಬರುತ್ತೆ, ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಅವನಿಗೆ ನನ್ನ ಒಂದು ಅಡುಗೆ ಮುದ್ದೆ ಗಿದ್ದೆ ರೈಸು ಈ ಥರದ್ದೆಲ್ಲ ನಮ್ಮ ರೂಮಲ್ಲಿ ನಮ್ಮ ಮನೆಯಲ್ಲಿ ಅಡುಗೆ ಮಾಡೋದಂದ್ರೆ ತುಂಬಾ ಇಷ್ಟ, ತಿನ್ನೋದಂದ್ರೂ ತುಂಬಾ ಇಷ್ಟ. ಪಾರ್ಟಿ ಅಂದ್ರೆ ಕೆಲವು ಟೈಮ್ಗಳಲ್ಲಿ ನಮ್ ಬೇರೆ ಬೇರೆ ಪಾರ್ಟಿ ಅಲ್ಲ, ಆಮೇಲೆ ನಮಗ್ ಮಟನ್ ಚಿಕನ್ ತಿನ್ನೋದೇ ಒಂದು ಪಾರ್ಟಿ. ಈಗ ಶೋಗಳೆಲ್ಲ ಮಾಡಿದ್ದಾರೆ. ಹುಡುಗಿ ಅಂತ ವಿಚಾರ ಬಂದಾಗ ಏನಾದ್ರು ಹೇಳಿದ್ರ? ಒಬ್ಬ ಜೊತೆಗಿರ್ತಾರೆ ಫ್ರೆಂಡ್ ಅಂದ್ರೆ ಹುಡುಗಿರ ಬಗ್ಗೆ ಮಾತಾಡೋದುಂಟು. ನಿಮ್ ಬಗ್ಗೆ ಏನಾದ್ರು ನನ್ನ ಹುಡುಗಿ ಇದಾರೆ, ಹುಡುಗಿ ವಿಚಾರ ಏನಾದ್ರು ಹೇಳಿದಾರ? ಇಲ್ಲ. ಆಮೇಲೆ ಇನ್ನೊಂದೇನಾಗತ್ತೆ ಅಂತ ಹೇಳಿದ್ರೆ, ಅವ್ನು ಓದ್ಬೇಕಾದಾಗ ನನ್ನ ಕ್ಲಾಸ್ಮೇಟ್ ಅಲ್ಲ. ಪ್ರತಿಯೊಬ್ಬರಿಗೂ ಅದು SLC PUC ಒಂದು ಲೈಫ್ ಇರುತ್ತೆ. ಅದು ಯಾರು ಇಷ್ಟಪಡೋದೆಲ್ಲ ಇರುತ್ತೆ, ಅವೆಲ್ಲ ಇರ್ತವೆ. ಬಟ್ ನನ್ನ ಜೊತೆಗೆ ಬಂದಾಗ ನೀವು ನಂಬ್ತಿರೋ ಬಿಡ್ತಿರೋ, ನಾವು ಲವ್ ಬಗ್ಗೆ 100% ಯೋಚನೆ ಮಾಡಿದವ್ರಲ್ಲ, ಲೈಫ್ ಬಗ್ಗೆ ಯೋಚನೆ ಮಾಡಿದವ್ರು. ನಾವು ನಮ್ಮ ಜೀವನದಲ್ಲಿ ಏನೋ ಒಂದು ಮಾಡಬೇಕು ಸರ್. ಹುಟ್ಟಿದೀವಿ, ಸತ್ತೋಗ್ಬಿಡ್ತೀವಿ, ಆ ಗ್ಯಾಪಲ್ಲಿ ಏನಾದ್ರು ಒಂದು ಮಾಡ್ಬಿಟ್ಟು ಹೋಗ್ಬೇಕಲ್ಲ ಸರ್ ಅಂತ ಅಷ್ಟೇ ಕಷ್ಟಪಡ್ತಾ ಇದ್ವಿ ನಾವು. ಯಾಕಂದ್ರೆ ಇವಾಗ ಅನ್ಕೊಂಡಿದ್ವಿ, ಈಗ ರಾಜಕೀಯ ಅದು ಬಿಟ್ರೆ ಸಿನಿಮಾ, ಇವೆರಡಲ್ಲಿ ನಿಮ್ಗೆ ರೆಕಗ್ನೇಷನ್ ಆಗೋದು ಇದು 2 ಸ್ಟೇಜ್. ಅದು ಬಿಟ್ರೆ ಇರಲಿಲ್ಲ. ನಾವು ಇಲ್ಲೇನೋ ಮಾಡ್ಬೇಕು ಸರ್, ಇಲ್ಲೇನೋ ಮಾಡಬೇಕು ಸರ್ ಅನ್ಕೊಂಡೇ ಬಂದವ್ರು. ಅಷ್ಟು ಹಸುವು ನಮ್ಗಿದೆ, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ಈಗ ಯಾರ ಜೊತೆ ಈಗ ಒಂದು ರೂಮಲ್ಲಿ ಅಂತ ತಕ್ಷಣ 2-3 ಜನ ಇದ್ದೇ ಇರ್ತಾರೆ. ಯಾರ ಮಗ ಹಂಗೆ ಹಿಂಗೆ ಅದೆಲ್ಲ ಮಾತಾಡಿಲ್ಲ. ನಾವ್ ಯಾವತ್ತೂ ಮಾತಾಡಲ್ಲ. ಹಂಗೇನೋ ಮಾತಾಡಿದ್ರು ಆಮೇಲೆ ವೇಸ್ಟ್ ಮಾತೇ ಆಡಲ್ಲ ನಾವು. ಏನೇ ಇದ್ರು ಫ್ಯೂಚರ್ ಅಷ್ಟೇ. ಹಂಗೆ ಅಷ್ಟೇ ಅಫಿಷಿಯಲ್ ಆಗಿದ್ವಿ, ಅಷ್ಟೇ ಅಫಿಷಿಯಲ್ ಆಗಿ ಮಾತಾಡ್ತಾರೆ. ನಮ್ಗೆ ಅವ್ರಿಗೂ ಕಾಮನ್ ಆಗಿ ನೋಡಿ, ನಿಮ್ಗೆ ಆ ಥರ ಎಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಾಗ ಕೆಲವು ಟೈಮ್ಗಳು ಅದಾಗಲ್ಲ, ಡಿಸ್ಟರ್ಬ್ ಆಗಿ ಹೋಗುತ್ತೆ. ಸರ್ ಈಗ ಪ್ರಾಜೆಕ್ಟ್ ಆಯ್ತು, ನೆಕ್ಸ್ಟ್ ಪ್ರಾಜೆಕ್ಟ್ ಏನ್ ಮಾಡೋಣ ಸರ್? ಈಗ ಬಿಗ್ ಬಾಸ್ಗೆ ಹೋಗಿದ್ದೀರಿ ಅಂತ ಅನ್ಕೊಳ್ಳಿ, ಅದಕ್ಕಿಂತ ಮುಂಚೆ ಬರ್ಬೇಕಾದ್ರೆ ಬಿಗ್ ಬಾಸ್ಗೆ ಹೋಗ್ತಿದ್ರ, ಓಕೆ ಸರ್. ಬಿಗ್ ಬಾಸ್ ಇಂದ ಬಂದ್ ಏನ್ ಮಾಡ್ತಿದೀವಿ, ನೆಕ್ಸ್ಟ್ ಏನ್ ಮಾಡ್ತೀವಿ ಅದನ್ನು ಪ್ಲಾನ್ ಮಾಡಿದೀವಿ, ಆದ್ರೆ ಇವತ್ತು ಹೇಳಲ್ಲ. ಒಟ್ಟಲ್ಲಿ ನಿಮ್ಮನ್ನ ನೋಡಿದ್ರೆ ಒಟ್ಟಿನಲ್ಲಿ ಈ ತರ ಸ್ನೇಹಿತರು ಇರ್ಬೇಕು. ಹೌದು ಸರ್, ಹೌದು. ಆಮೇಲೆ ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನೋಡಿ, ಈಗ ಹೋಗ್ತಾ ನಾವೇ ಎಷ್ಟೋ ಬಿಜಿ ಆಗ್ಬಿಡ್ತೀವಿ, ಅವನು ಎಷ್ಟೋ ಬಿಜಿ ಆಗ್ಬಿಡ್ತಾನೆ, ಅದನ್ನ ಹೇಳಕ್ಕಾಗಲ್ಲ. ಈಗ ನಾನೇ ಒಬ್ಬ ಡೈರೆಕ್ಟರ್ ಆಗ್ಬಿಡ್ತೀನಿ, ನನ್ನ ಕೆಲಸದ ಮೇಲೆ ನಾನು ಬಿಜಿ ಇರ್ತೀನಿ, ಅವ್ರ ಕೆಲಸದ ಮೇಲೆ ಆಗಿರ್ತೀವಿ. ಸಿಕ್ದಾಗ ಆ ಥರದ್ದು ಬಾಂಡಿಂಗ್ ಇರ್ತದಲ್ಲ, ಅವಾಗ ಎಲ್ಲೇ ಆದ್ರೂ ಏನಪ್ಪ ಇಂಥ ದಿನ ಫ್ರೀಯಾ, ಓಕೆ ಬಂದ್ಬಿಡಿ, 1 ಅವರ್ 2 ಅವರ್ ಕೂತ್ಕೊತೀವಿ, ಮಾತಾಡ್ತೀವಿ, ಹೋಗ್ತಾ ಇರ್ತೀವಿ. ಇತ್ತೀಚೆಗೆ ಬಿಜಿ ಆಗೋದ್ರ? ಹೌದು, ಸಿಕ್ಕಾಪಟ್ಟೆ ಬಿಜಿ. ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್. ಎಷ್ಟೋ ಸರಿ ಇಲ್ಲಿಗೆ ಬರ್ಬೇಕಾದಾಗ ಇಲ್ಲಿ 2 ಗಂಟೆ 3 ಗಂಟೆಗೆ ಬಂದ್ಬಿಡೋನು ನೈಟು. ಬಂದು ಜಾಗ ಇಲ್ಲ ಅಂದ್ರೆ ನಾವ್ ಎಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಇದೇ ಸ್ಪಾಟಲ್ಲಿ ಒಂದು ಚಾಪ್ ಹಾಸ್ಕೊಳ್ಳೋದು, ಇಮಿಡಿಯೇಟ್ ಮಲಗ್ಬಿಡೋದು. ಬೆಳಿಗ್ಗೆ ಎದ್ದು ನಾನು ನೋಡೋಷ್ಟರಲ್ಲಿ ಫುಲ್ ಬಿಸಿಲು, ಪಾಪ ಕೆನ್ನೆಲೆಲ್ಲ ಬೇವರೆಲ್ಲ ಬಂದ್ಬಿಟ್ಟಿರೋದು ಅವನಿಗೆ. ನಾನು ಬಂದವ್ರಿಗೆ ಒಳಗಡೆ ಮಲ್ಕಳಿ ಅಂತ ಎಬ್ಬಿಸ್ಬಿಟ್ರೆ ಡಿಸ್ಟರ್ಬ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಇದ್ರ ತಗೊಬಂದು ಇಲ್ಲಿ ರಗ್ ಹಾಕಿದ್ದೆ, ಬೆಡ್ಶೀಟ್. ಇದ್ರ ಮೇಲೆ ನಾನು ಎಕ್ಸ್ಪೆಷಲ್ ಅದಿದೆ ನನಗೆ. ಯಾವುದು ತುಂಬಾ ಏನಕ್ಕೆ ಹೇಳ್ತೀನಿ ಅಂದ್ರೆ, ಅದನ್ನೆಲ್ಲ ಅವನು ಗೊತ್ತಿಲ್ಲದೇನೆ ಕೆಲವು ಫೋಟೋಸ್ ಕೆಲವು ವಿಡಿಯೋಸ್ ಹೆಂಗ್ ಮಾಡಿದೆ ಅಂದ್ರೆ, ಇದು ಮಾಸ್ಟರ್ ಪೀಸ್ ಆಗುತ್ತೆ ಫ್ಯೂಚರ್ ಎಂದು ಗೊತ್ತು. ಆ ಪೀಸ್ ಮಾಸ್ಟರ್ ಪೀಸ್ ಆಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದೀವಿ ಇಲ್ಲಿ ಅಂತ ಗೊತ್ತಾಗ್ಬೇಕು. ಏನೋ ಅವ್ರಿಗೇನಪ್ಪ ವಿಡಿಯೋ ಮಾಡ್ಕೊಂಡ್ ಬಂದ್ಬಿಟ್ರು, ಅವ್ರಿಗೇನಪ್ಪ ಯಾವ್ದೋ ಸಪೋರ್ಟ್ ಮಾಡಿ, ಇದು ಯಾವ್ದು ಇಲ್ಲ ಸರ್, ಅದ್ಯಾವ್ದು ಇಲ್ಲ. ಸ್ಟೇಜ್ ಮುಂದೆ ಏನಾದ್ರು ಮಾಡ್ಲಿ, ಸ್ಟೇಜ್ ಇಂದ ಇಷ್ಟೆಲ್ಲ ಕಷ್ಟ ಇದೆ. ಇನ್ನು ನಾನು ಕೆಲವು ಪರ್ಸನಲ್ ನಾನು ಅವನು ಸ್ಟ್ರಗಲ್ ಮಾಡಿರೋದು ಕೆಲವು ಇದೆ ಡೀಟೇಲ್ಸ್, ಅದು ಈಗ ಆಗಲ್ಲ. ಬಿಗ್ ಬಾಸ್ ಇಂದ ಬರ್ಲಿ, ಅವಾಗ ಗಿಲ್ಲಿ ನಟ ಹೆಂಗಿದ್ದ ಬನ್ನಿ ಒಂದ್ ಸ್ವಲ್ಪ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದು ತೋರ್ಸೋದಿದೆ. ಹವಾಯಿ ಚಪ್ಪಲಿ, ಕಿತ್ತೋಗಿರೋ ಚಪ್ಪಲಿ,
ಅಷ್ಟು ಟಿ ಶರ್ಟ್ ಇರಲ್ಲ ನಿಮ್ಗೆ. ಅಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ರು ಇವಾಗ ನಮ್ಗಿಲ್ಲಿ ನಮ್ ಸ್ನೇಹಿತ, ನಮ್ಮೂರವನು, ನಮ್ ಚಿಕ್ಕಪ್ಪ, ನಮ್ ದೊಡ್ಡಪ್ಪ, ನಮ್ಮ ಅವನ ಮಗ ಹಂಗೆ ಹಿಂಗೆ ಹೇಳ್ತಾರೆ. ಬಟ್ ಆ ಸ್ಟ್ರಗಲ್ ಟೈಮಲ್ಲಿ ಜೊತೆಗಿರೋದು ಹೌದು ಹೌದು ಸರ್. ನೀವು ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನಿಮ್ಗೆ, ಬೆಂಗಳೂರಿಗೆ ಎಲ್ಲರೂ ಬರ್ತಾರೆ ಸರ್, ಕೆಲವ್ರು ಮಾತ್ರ ಬೆಳೀತಾರೆ ಸರ್, ಇನ್ ಕೆಲವ್ರು 100% ಬೆಂದೋಗ್ಬಿಡ್ತಾರೆ ಸರ್. ಇಲ್ಲಿ ಸೋಮವಾರ ಆಗಿದ್ರೆ ಬೆಂಗಳೂರು ಬರಬೇಡಿ. ಎಕ್ಸ್ಪ್ರೆಸ್ ನಾನು ಹೇಳ್ಬೇಕಾದ ನಿಮ್ಗೆ ಕನಸಿದೆಯಾ, ಆ ಕನಸಿಂದ ಓಡ್ತಾ ಇರ್ಬೇಕು. ಸುಮಾರು ಜನ ಏನ್ ಹೇಳ್ತಾರೆ, ಮನೆ ಒಳಗಡೆ ಕುದುರೆ ಫೋಟೋ ಇಟ್ಕೊಳಕ್ ಹೋಗ್ಬೇಡಿ, ಕುದುರೆ ಹೊಡೆದಾಗ ಓಡಕ್ಕಾಗಲ್ಲ ಜೀವನ, ಕುದುರೆ ಓಡ್ತಾರೆ ನೀವು ಓಡಿ ಅಂತ ಹೇಳ್ತಾರೆ. ಅದು ಹಂಗೆ